ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ದ ಕ್ರಿಕೆಟ್ ಇನ್ ದ ಕರ್ನಾಟಕ. ನಮ್ಮ ಡ್ಯೂಟಿ ಏನು ಅಂತಂದರೆ ಕ್ರಿಕೆಟ್ ಆಡ್ಸೋದೇ ನಮ್ಮ ಡ್ಯೂಟಿ. ನಮ್ಮದೇನು ಬೇರೆ ಏನು ಡ್ಯೂಟಿ ನಮ್ಮದಿಲ್ಲ. ಅವರ್ ಜಾಬ್ ಈಸ್ ವರ್ಕ್ ವಿತ್ ಇನ್ ದ ರೂಲ್ಸ್ ಸೆಟ್ ಬೈ ದ BCCI. ಅವ್ರದ್ದು ಕೊಟ್ಟಿದ್ದಾರೆ ಇದು. ಈಗ ನೀವೇನು ಹೇಳ್ತೀರ? ಕೋರ್ಟಲ್ಲಿ ಅವರು ಅಫಿಡವಿಟ್ ಹಾಕಿದ್ದಾರೆ, ನೀವೇ ಕರೆದಿದ್ದು, ನೀವೇ ಮಾಡಿದ್ದು, ನಿಮ್ಮದೇ ಅಲ್ಲ, ನಮ್ಮದೇನು ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ದಾರೆ. ನೀವು ಕೇಳಿದ್ರೆ ನಂದಲ್ಲ ನಂದಲ್ಲ ಅಂತ ಹೇಳ್ತಾರೆ. ಒಂದು ಸಣ್ಣ ಗಾದೆ ಕಥೆ ಹೇಳ್ತೀನಿ. ನಮ್ಮ ಬುದ್ಧಿವಂತರು ಹೆಂಗಿರ್ತಾರೆ ಅಂತೇಳಿ. ನಮ್ಮ ಸಿದ್ದರಾಮಣ್ಣರು ಒಬ್ಬ ಓದ್ತಾ ಇದ್ದ, ನಮ್ಮ ಇವ್ರಿಗೆ ಗೊತ್ತು ಕತೆ. ಓದ್ತಾ ಇದ್ದ ಒಂದು ಹಳ್ಳಿ, ಯಾಕೆ ನಗ್ತೀರ ಗೊತ್ತಿರ್ಬೇಕು ನಿಮಗೂ. ಇಬ್ಬರು ಫುಲ್ಲು ಎಣ್ಣೆ ಹಾಕ್ಕೊಂಡು ಪೈಲ್ಮಾನ್ಗಳು ನಿಂತಿದ್ರು. ಇವ್ರು ಹೋದರು, ಅವನು ಏಯ್ ಬರ ಇಲ್ಲಿ ಅಂದ. ಪೈಲ್ಮಾನ್ಗಳಲ್ಲ, ಹೋದ್ರಿ ನಾವು ನಿಂತ್ಕೊ ಅಂದರು. ಒಬ್ಬ ಮಚ್ಚು ತೆಗೆದ್ಬಿಟ್ಟು ಏಯ್ ಮೇಲೆ ಆಕಾಶ ನೋಡು ಅಂದ. ನೋಡ್ದ ಅಂದ, ಅದು ಸೂರ್ಯ ತಾನೇ ಅಂದ. ಆಕಾಶ ತೋರಿಸ್ಬಿಟ್ಟು ಇನ್ನೊಬ್ಬ ಏಯ್ ನಿಲ್ಸು ಅಂತ ಅವನು ದೊಣ್ಣೆ ತೆಗೆದ. ಅವನು ತೊಡ್ದ, ಏಯ್ ಬಾ ಇಲ್ಲಿ, ಅದು ಚಂದ್ರ ತಾನೇ ಅಂದ. ಇವನ ಕೈಲಿ ದೊಣ್ಣೆ, ಇವನ ಕೈಲಿ ಮಚ್ಚು. ಬುದ್ಧಿವಂತ ಅಲ್ಲ ಇವರು. ಮಚ್ಚು ಅಂದರೆ ಅವನು ಹೊಡಿತಾನೆ, ಸೂರ್ಯ ಅಂದರೆ ಅವನು ಹೊಡಿತಾನೆ, ಚಂದ್ರ ಅಂದರೆ ಇವನು ಹೊಡಿತಾನೆ. ಇವ್ರೇನು ಹೇಳಿದ್ರು ಗೊತ್ತೇನೋ? ಎಷ್ಟು ನೀಟಾಗಿ ಅರ್ಥ ಆಗ್ತದೆ. ನಾನು ಈ ಊರನೇ ಅಲ್ಲಪ್ಪ ಅಂದ್ಬಿಟ್ಟು, ನಾನು ಈ ಊರನೇ ಅಲ್ಲ ಅಂದ್ಬಿಟ್ಟು. ಹಾಂ, ನನಗೇನು ಸಂಬಂಧ ಇಲ್ಲ ಇದು, ಅದು ಅಲ್ಲ, ಕೇಸ್ ಏನೂ ಇಲ್ಲ, ಏನೂ ಅಲ್ಲ. ಹಂಗಾಗಿದೆ ಇವತ್ತು ಅಷ್ಟು ಸ್ಥಿತಿ. ಅದಕ್ಕೆ ನಾನು ಕೊನೆಯದಾಗಿ ನಮ್ಮದು ಕೊನೆ ಬರ್ತಾ ಇದ್ದೀನಿ. ಅದಕ್ಕೆ ಇನ್ನು ಇದಕ್ಕೆ ನಾವು ಕೊನೆಯದಾಗಿ ನನಗನ್ಸಿರೋದು, ನಾನು ಹೇಳೋಕ್ಕೆ ಮುಂಚೆ ಒಂದೇ ಒಂದು ಇದನ್ನು ನಾನು ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇಲ್ಲಪ್ಪ, ನಾನು ಕನ್ನಡ ಇಲ್ಲ, ಓದೋಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಬಿದ್ದಾಗುತ್ತಾ? ಆಗಲ್ಲಪ್ಪ, ನನಗೆ ಬಂದಿಲ್ಲ, ಬೇಡ ಹಂಗೆ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡು ಹುಡ್ಕು. ಹಾಂ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನಲ್ಲ ಇದು ಹೇಳ್ತಾ ಇರೋದು, ಎಡಿಟೋರಿಯಲ್ಗಳು ಬರೆದವ್ರು ಎಲ್ಲರೂ. ಯಾಕಂದರೆ ನೀವು ಬಡ್ಜೆಟ್ ಮಂಡಿಸಿದಾಗ ಎಲ್ಲ ಎಡಿಟೋರಿಯಲ್ಗಳು ಬರೀತಾರೆ, ಪತ್ರಿಕೆಯಲ್ಲಿ ಬರ್ತೈತೆ, ಖುಷಿ ಆಗ್ತೈತೆ ನಿಮಗೂ. ಎಲ್ಲ ಪತ್ರಿಕೆಯಲ್ಲೂ ಎಡಿಟೋರಿಯಲ್ಗಳು ಬರೆದಿದ್ದಾರೆ. ಹೌದು. ಹಾಂ, ಅದಕ್ಕೆ ಒಂದು ಎಡಿಟೋರಿಯಲ್ ಪ್ರಜಾವಾಣಿ ಇದಿರ್ಬೋದು, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ ಎಲ್ಲ ಇರ್ಬೋದು. ಒಂದು ತೊಗೊಂಡಿದ್ದೀನಿ ನಾನು, ಪ್ರಜಾವಾಣಿ ಸಂಪಾದಕೀಯ ಗೊತ್ತಿದೆ ನಿಮ್ಮ ಪ್ರಜಾವಾಣಿ. RCB ತಂಡದ ಸನ್ಮಾನ ಕಾಲ್ತುಳಿತದ ಸಂಪೂರ್ಣ ಹೊಣೆ ಸರ್ಕಾರ ಹೊರಬೇಕು. ಎಡಿಟೋರಿಯಲ್, ಪ್ರೆಸ್ ನೋಟ್ ಅಲ್ಲ, ಯಾರೋ ಸ್ಟೇಟ್ಮೆಂಟ್ ಅಲ್ಲ. ಜನರನ್ನು ನಿಯಂತ್ರಿಸಲು ಹಾಗೂ ವಾಹನ ನಿಲುಗಡೆಯ ವ್ಯವಸ್ಥೆ ಇರಲಿಲ್ಲ. ಜನರು ಅಭಿಮಾನದ ಲಾಭ ಪಡೆಯುವ ತರಾತುರಿಯಿಂದ ಎದ್ದು ಕಾಣುತ್ತಿತ್ತು. ಅಭಿಮಾನವು ಸಮೂಹ ಸನ್ನಿಯಾಗಿ ಪರಿವರ್ತನೆ ಆಯಿತು. ಮಂಗಳವಾರ ರಾತ್ರಿ ಇಡೀ ಜನರನ್ನು ನಿಯಂತ್ರಿಸಿ ಹೈರಾಣರಾಗಿದ್ದ ಪೊಲೀಸರು ಬುಧವಾರ ಸೇರಿದ್ದ ಅಪಾರ ಜನಸ್ತೋಮದ ಎದುರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು. ಈ ಎಲ್ಲ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, IPL ತಂಡ ಬಾವುಟ ಬೀಸುತ್ತಾ, ಅವ್ರು ಬರೆದಿರೋದು ನಾನಲ್ಲ, ಆಮೇಲೆ ನನ್ನ ಮೇಲೆ ಬೈಕೊಂಬಿಡ್ರಿ ಯಾರು. IPL ತಂಡದ ಬಾವುಟ ಬೀಸುತ್ತಾ ಅತ್ಯುತ್ಸಾಹ ತೋರಿದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಗೃಹ ಸಚಿವ ಪರಮೇಶ್ವರು ಅವರೇ ಹೊಣೆ ಹೊರಬೇಕು. ಬ್ರಿಟನ್ನ ಮದ್ಯ ತಯಾರಿಕಾ ಕಂಪನಿ Diageo RCB ತಂಡದ ಮಾಲೀಕತ್ವ ಹೊಂದಿದೆ. ಸರ್ಕಾರವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ. ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರಭಾಗದಲ್ಲಿ ಕಾಲ್ತುಳಿತದಿಂದ ನಡೆದ ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು. ಹಾಗಿದ್ದರೂ ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದರು. ಇದು ಸಂವೇದನೆ ಇಲ್ಲದ ನಡವಳಿಕೆ. ನಾನಲ್ಲ ಹೇಳ್ತಾ ಇರೋದು, ಅವರು. 11 ಮಂದಿ ಸತ್ತಿದ್ದಾರೆ ಎಂದು ಗೊತ್ತಾದ ಬಳಿಕವೂ
ಚಿನ್ನಸ್ವಾಮಿ ಕ್ರೀಡಾಂಗಣದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಜನರ ಜೀವ ಬಲಿ ಪಡೆದ ಹೊಣೆಯನ್ನು ಹೊರಬೇಕಾಗಿದ್ದು RCB ತಂಡದ ಮಾಲೀಕರು. ಸನ್ಮಾನ ಮಾಡಿ ಸಂಭ್ರಮಿಸಿ ಅಕ್ಷಮ್ಯ. ಈ ಎಲ್ಲಕ್ಕೂ ಉತ್ತರದಾಯಕ ನಿರ್ಣಯ ಆಗಬೇಕು. ಇದು ಪ್ರಜಾವಾಣಿ ಎಡಿಟೋರಿಯಲ್. ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರು ಬರೆದಿರೋದು ಅಂದರೆ ಮುಖ್ಯಮಂತ್ರಿ ಜವಾಬ್ದಾರಿ ಅವ್ರ ಬಗ್ಗೆ. ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೀನಿ, ಇಷ್ಟೊಂದು ಸಾವಿಗೆ ಹೊಣೆ ಯಾರು ಹೊರ್ತೀರ ನೀವು? ಇವತ್ತು ನಿಮಗೆ ಅವಕಾಶ ಇದೆ, ಇವತ್ತು ಅವಕಾಶ ಇದೆ. ನಿಮಗೇನಾದರೂ ಹೃದಯ ಇದ್ದರೆ, ಪ್ರೀತಿ ಇದ್ದರೆ, ಸಂವೇದನೆ ಇದ್ದರೆ ಒಂದು ಸರಿ ಎದ್ದು ನಿಂತು, ನನಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಒಂದು ಸರಿ ಎದ್ದು ನಿಂತು ಒಳ್ಳೆ ಹೃದಯ ಇದ್ದರೆ, ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. 11 ಜನಕ್ಕೆ ಶಾಂತಿ ಆದರೂ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನು ಪ್ರಜಾವಾಣಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀವು ಗೃಹ ಸಚಿವರು, ನೀವೇ A1 A2 A3 ನೀವೇ ಹೊರಬೇಕು. ನೈತಿಕ ಹೊಣೆಯನ್ನು ಹೊರಬೇಕು. ರಾಜೀನಾಮೆ ಕೊಡಬೇಕು. ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡದೆ ತಪ್ಪು ಮಾಡಿದ್ದಾರೆ, ಅವ್ರಿಗೂ ಶಿಕ್ಷೆ ಆಗಬೇಕು. ಈ ಥರ ಘಟನೆ ಇನ್ನು ಮುಂದೆ ನಡಿಬಾರ್ದು. ಎಲ್ಲರೂ ಕೂಡ ನಾನು ಹೇಳೋವಂಥದ್ದು, ಇದಕ್ಕೆ ಒಂದು ಕಾನೂನು ಪಾಟೀಲ್ರ ಇದಕ್ಕೊಂದು ಏನಾದರೂ ಒಂದು ನನಗೆ ಗೊತ್ತಿಲ್ಲ, ಸದನ ಸಮಿತಿ ಆದರೂ ನೇಮಕ ಮಾಡಿ. ನನಗೆ ಗೊತ್ತಿಲ್ಲ, ನೀವೇ ಇರ್ತೀರಿ ಸದನ ಸಮಿತಿ. ಇನ್ನು ಮುಂದೆ ಯಾರು ಹಿಂಗೆ ಸಾಯಬಾರ್ದು.